ಹಾಯ್ ಫ್ರೆಂಡ್ಸ್, ಇಂಪನ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸುಸ್ವಾಗತ. ನಾನಿವತ್ತು ಒಂದು ಗಿಡನ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ಗಿಡ ಇದು. ತುಂಬ ಜನ ನೋಡಿರ್ಬೋದು. ಈ ಗಿಡಕ್ಕೆ ಕಾಕಿ ಸೊಪ್ಪಿನ ಗಿಡ ಅಂಥೇಳಿ ಕರೀತಾರೆ. ಹಾಗೆ ಇದಕ್ಕೆ ಗಣಿಕೆ ಸೊಪ್ಪು ಅಂತ ಕೂಡ ಹೇಳ್ತಾರೆ. ಈ ಕಾಕಿ ಸೊಪ್ಪಿನ ಗಿಡ ಸುಲಭದಲ್ಲಿ ಬೆಳೆಯುವಂಥದ್ದು. ಮೊದಲು ಹಸಿರು ಕಾಯಿ ಇರುತ್ತೆ, ನಂತರ ಅದು ಹಣ್ಣಾಗತ್ತೆ. ಹಣ್ಣಾಗಿ ಈ ಥರ ಬಣ್ಣ ಇರುತ್ತೆ. ಇದು ತಿನ್ನಲಿಕ್ಕೆ ತುಂಬ ರುಚಿಯಾಗಿದೆ. ಹಣ್ಣು ಹುಳಿ ಸಿಹಿ ಮಿಶ್ರಿತವಾದಂಥ ಕಾಕಿ ಹಣ್ಣು ಇದು. ಈ ಕಾಕಿ ಸೊಪ್ಪಿನ ಗಿಡ ತುಂಬ ಔಷಧೀಯ ಗುಣವನ್ನು ಹೊಂದಿದೆ. ಈ ಕಾಕಿ ಸೊಪ್ಪನ್ನು ಪಲ್ಯ ಮಾಡಿ ಸೇವಿಸಿದರೆ ಬಾಯಿ ಹುಣ್ಣು ಗುಣವಾಗುತ್ತದೆ. ನೋಡಿ, ಕಾಕಿ ಹಣ್ಣು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಈ ಔಷಧಿ ಅಂಶಗಳ ಆಗರವೇ ಈ ಗಣಿಕೆ ಸೊಪ್ಪು. ಈ ಗಣಿಕೆ ಸೊಪ್ಪು, ಕಾಕಿ ಸೊಪ್ಪನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ಸೊಪ್ಪಿಂದ ಇವತ್ತು ತಂಬುಳಿ ಮಾಡ್ತಾಯಿದ್ದೀನಿ. ಒಣಮೆಣಸು ತಂಬುಳಿಗೆ ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ, ಹಾಗೆ ಮೊಸರು ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ, ಪರಿಮಳಕ್ಕೋಸ್ಕರ 1 ಟೀ ಸ್ಪೂನಷ್ಟು ಜೀರಿಗೆ. ಸ್ವಚ್ಛಗೊಳಿಸಿದಂತಹ ಗಣಿಕೆ ಸೊಪ್ಪು ಅಥವಾ ಕಾಕಿ ಸೊಪ್ಪು, ಇದನ್ನು ನಾವು ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕು. ನೀರು ಬಿಸಿ ಮಾಡಲಿಟ್ಟಿದ್ದೀನಿ. ಇದಕ್ಕೆಲ್ಲ ಈಗ ಸೊಪ್ಪನ್ನು ಹಾಕಿಕೊಳ್ಳುವ. ಬೇಗ ಬಾಡಿ ಹೋಗುತ್ತೆ. ಒಂದು 2 ನಿಮಿಷದ ಇದ್ದರೂ ಸಾಕು. ಎಲ್ಲಿ ಕಾಕಿ ಸೊಪ್ಪು ಸಿಕ್ಕಿದ್ರೂ ಬಿಡಬೇಡಿ, ಯೂಸ್ ಮಾಡಿ. ಯಾಕಂದರೆ ತುಂಬ ಔಷಧಿ ಗುಣ ಇದೆ ಅಲ್ವಾ ಇದಕ್ಕೆ. ನೋಡಿ, ಬಾಡಿ ಆಗಿದೆ ಸೊಪ್ಪೆಲ್ಲ. ಬಾಡಿಸಿಕೊಂಡಿದ್ದೀನಿ ನೋಡಿ ಸೊಪ್ಪು. ಇದನ್ನೀಗ ಜಾರಿಗೆ ಹಾಕಿಕೊಳ್ಳುವ. ಕಾಕಿ ಸೊಪ್ಪು, ಬಾಡಿಸಿಕೊಂಡಿರುವಂಥ ಕಾಕಿ ಸೊಪ್ಪು, ಕಾಯಿ ತುರಿ, ಒಣಮೆಣಸು, ಜೀರಿಗೆ ಮತ್ತು ಮೊಸರನ್ನು ಹಾಕಿಕೊಳ್ಳುವ. ಮಜ್ಜಿಗೆ ಕೂಡ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ತಿರುವಿಕೊಳ್ಬೇಕು. ಬಿಸಿ ಅನ್ನಕ್ಕೆಲ್ಲ ಈ ತಂಬುಳಿ ತುಂಬ ಚೆನ್ನಾಗಿರುತ್ತೆ. ಕಾಕಿ ಸೊಪ್ಪಿನ ಬಣ್ಣ ನೋಡಿ ಹೇಗೆ ಬಿಟ್ಕೊಂಡಿದೆ. ರುಚಿಗೂ ತುಂಬ ಚೆನ್ನಾಗಿರುತ್ತೆ. ನಾವಿದಕ್ಕೀಗ ಒಗ್ಗರಣೆ ಹಾಕುವ. ಬಿಸಿ ಬಿಸಿ ಅನ್ನಕ್ಕೆ ಕಾಕಿ ಸೊಪ್ಪಿನ ತಂಬುಳಿ ರೆಡಿಯಾಗಿದೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಿತ್ತಲಲ್ಲಿ ಬೆಳೆದಿರುವಂಥದ್ದಂಥೇಳಿ ಹಾಗೆ ಬಿಟ್ಟು ಬಿಡಬೇಡಿ. ಔಷಧೀಯ ಗುಣ ತುಂಬ ಇರೋದ್ರಿಂದಾಗಿ ಖಂಡಿತ ಇದನ್ನು ಉಪಯೋಗಿಸಿ. ಧನ್ಯವಾದಗಳು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ.